ಇದೇನು ಟಾರ್ಚ್ ಆನ್ ಆಗ್ತಿರಲ್ಲ. ಇದ್ರಾಗ ಕೇಳ್ತಾರ ಹಂಗೆ ಅಣ್ಣ ಎಲ್ಲಿಗೆ ಬಂದಿದ್ದೀರಣ್ಣ? ಅಣ್ಣ ನಾವು ಇಲ್ಲಿ ಗಮಗಮಲಿಗೆ ಬಂದಿದ್ದೀವಣ್ಣ. ಚಲೋ ಕೊಡ್ತಾ ಫ್ರೆಂಡ್ಸ್, ನಾವು ಇವಾಗ ಚಿಕನ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಈ ಹೋಟೆಲಲ್ಲಿ ಫುಲ್ಲು ಜನ ಇವಾಗಿಲ್ಲ, ಇವಾಗ ನಾವೇ ಫಸ್ಟ್ ಬಂದಿರೋದು. ಟೈಮಿಂಗ್ಸ್ ಬರೀ ಎಷ್ಟು 7-10 ಆಗಿರ್ಬೋದು ಅಷ್ಟೇ. ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಬಿರಿಯಾನಿ ತಿನ್ನಕ್ಕೆ ಬಂದು ನಾವು ಊಟಕ್ಕೆ ಬಂದಿದ್ದೀವಿ, ಹಾಗಾಗಿ ಎಷ್ಟೊಂದು ಕ್ರೌಡ್ ಇಲ್ಲ. ಈಗ ನಾವು ಆರ್ಡ್ರ್ ಮಾಡಿದ್ದೀವಿ. ಇವತ್ತು ಏನು ಆರ್ಡ್ರ್ ಮಾಡಿರೋದು, ಏನು ಸ್ಪೆಷಲು ಅದನ್ನ ಹೇಳ್ತಾ ಇದ್ರಿ, ಹೇಳ್ರು ಈಗ. ಚಿಕನ್ ಮೆನು ಕೊಡಿ ಇಲ್ಲಿ. ಸ್ಪೆಷಲ್ ಬಿರಿಯಾನಿ ಅಣ್ಣ, ಏನು ಸ್ಪೆಷಲ್ಲು ಇಲ್ಲಿ? ಬಾಯ್ ತಕ್ಕ ರೇಟ್ ಗೊತ್ತಿಲ್ಲ, ಏನೋ ಹೇಳ್ಬಿಟ್ಟವನೇ. ಅಲ್ಲಿ ನೋಡಿದ್ರೆ ರೇಟು ಇವತ್ತಿದೆ 250 ರೂಪಾಯಿ ಬಿರಿಯಾನಿ. ಸೆಕೆಂಡ್ ಇದೆಯಲ್ಲ ಅದು. ಅದೇ ಸೆಕೆಂಡ್ ಇಲ್ಲಿ ಕಾಣಿಸುತ್ತೆ ಬಿಡೋದ್ರಕ್ಕೆ. 250 ರೂಪಾಯಿ ಬಿರಿಯಾನಿ ತಿಂತಾಯಿದ್ದೀವಿ ಅವಾಗ. ಅದರಲ್ಲಿ ಹಂಗೆ ಟಿ ಶರ್ಟ್ ಯಾವ ಸುದ್ದಿ? ಇದು ಟಿ ಶರ್ಟ್ ಇದು ನಮ್ಮ ಅಪ್ಪನ ಟಿ ಶರ್ಟು. ಅಪ್ಪ ಹಳೆ ಸ್ವಲ್ಪ ಟ್ಯಾಗ್ ತೋರಿಸಿದ್ರೆ ಪ್ರೈಸ್ ಅದು 16,000 ಎಷ್ಟು? ಪ್ರೈಸ್ ಎಲ್ಲ ಇಲ್ಲ, ಅದು ಕಾಸ್ಟ್ಲಿದು. ಅದು ಇಲ್ಲಿಂದ ಅಲ್ಲ, ನಮ್ಮ ಅಪ್ಪ ಮೇಡ್ ಇನ್ ಔಟ್ ಆಫ್ ಕಂಟ್ರಿಗೆ ಸರಕುಗಳನ್ನೆಲ್ಲ ಹೊರಗಡೆ ಕಳಿಸ್ತಿದ್ದೆ, ಹೊರಗಡೆ ಆವಾಗ ತಗೊಂಡು ಬಂದಿರೋದು. ಇಲ್ಲಿರೋದು ಮೆಕ್ಸಿಕೋ. ನೋಡೋದು ನೋಡಿ, ಬರುತ್ತೆ ಮೆಕ್ಸಿಕೋ ಅಂತ ನೋಡೋದೆ. ಜಾಗ ಮಾಡಿದ್ರು ನಿಂತಾರಲ್ಲ, ಡೈಲಿ ಮಾಡ್ತಾ ಇರ್ತಾನೆ. ಡೈಲಿ ಮಾಡ್ತಾನಪ್ಪ ನಾನು. ಯಾವಾಗ ಹೆಂಗೆ ಡೈಲಿ ಅಂದ್ರೆ ಹೆಂಗೆ? ಅದೇ ಅಂತ ವಿಡಿಯೋ ಮಾಡಿ ತೋರಿಸ್ಬೇಕಾ ನಿಮಗೆ? ನೀನು ಈ ಆರ್ಡ್ರ್ ಮಾಡಿರ್ತಾನೆ, ಬರುತ್ತಾನೆ ಈಗ. ಓಕೆ, ಇನ್ನು ಸ್ವಲ್ಪ ಒನ್ ಟೈಮ್ ನಾವು ಇಲ್ಲಿ ತಿಂದಿದ್ವಿ ಆಲ್ರೆಡಿ. ಟೇಸ್ಟ್ ಚೆನ್ನಾಗಿತ್ತು, ಹಾಗಾಗಿ ಇನ್ನೊಂದು ಟೈಮ್ ಬಂದಿದ್ದೀವಿ ಇಲ್ಲಿ ಊಟಕ್ಕೆ. ಆದರೆ ಕಾಸ್ಟು ಜಾಸ್ತಿ ಆಯ್ತು, 250 ರೂಪಾಯಿಗೆ. ರಿವ್ಯೂ ಲಾಸ್ಟ್ ಕೊಡೋಣ ಅಂತ. ಏಯ್, ಚೆನ್ನಾಗಿರುತ್ತೋ, ಪೀಸಲ್ಲಿ ಚೆನ್ನಾಗಿರುತ್ತೆ. ಅದು ಆಮೇಲೆ ಕೊಡೋಣ. ಏನಂತ ಮುಂಚೆ ನಾವು ಬಂದಿದ್ವಲ್ಲ ಅವಾಗ, ಚೆನ್ನಾಗೇ ಇತ್ತಲ್ಲಿ. ಟೇಸ್ಟ್ ಗೀಸೆಲ್ಲ ಚೆನ್ನಾಗಿರುತ್ತೆ, ತಿನ್ಬೋದು. ಆದರೆ ಏನಪ್ಪ ಅಂದರೆ ನಮಗೆ 250 ರೂಪಾಯಿ ಕೊಡ್ಬೇಕಂದ್ರೆ ಒಂಥರ ಅನಿಸುತ್ತೆ ಅಷ್ಟೆ ಅಲ್ವಾ? ಫ್ರೆಂಡ್ಸ್, ಇದು ಫುಲ್ ಔಟ್ಡೋರ್ ಹೆಂಗೆ ಸಖತ್ತಾಗಿದೆ, ಒಂಥರ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಹಾಂ, 2x3ನಾ? ನಮ್ಮ ಹತ್ರ ಬಜೆಟ್ ಕಮ್ಮಿ. ಎಗ್ಗ ಹೇಳಿಲ್ಲ ಬೇರೆ ಅಂತ. ಚಿಕನ್ ಹಂಗೆ ಚಿಕನ್ನೇ ಅದು. ಚಿಕನ್ ಫ್ರೈ ವಿತ್ ಬಿರಿಯಾನಿ ಅದು. ಮೊದಲು ನೇಮ್ ಓದಿದೆ. ಚಿಕನ್ 250 ತಾನೇ ಸ್ಪೆಷಲ್ ಚಿಕನ್ ಬಿರಿಯಾನಿನಾ? ನಂಗೆ ಹಾಕ್ರು, ಹಾಕು ಹಾಕೋ ಮಾಮು. ಮೊಬೈಲ್ ಹಿಡ್ಕೊತಿದ್ರೆ ಊಟ ನಡೀತಲ್ಲ, ಹಾಕೋ ಅದ್ರಾಗೆ. ಹಾಕು ಅದ್ರಾಗೆ. ಜಾಗ ಮಾಡಿಯಲ್ಲ. ಇವಾಗ ಪೀಸು ಇದು ಚಿಕ್ಕ ಚಿಕ್ಕ ಪೀಸ್ ಇದು. ಟೇಸ್ಟು ಸಖತ್ತಾಗಿರುತ್ತೆ. ಹೆಂಗಿತ್ತು ಟೇಸ್ಟ್ ಅಂತ ಹೇಳ್ಕೊರು. ಹಾಂ, ನಾನು ಪಟ ತಿಂದ್ಬಿಡ್ತೇನೆ. ಸಖತ್ತಾಗಿದೆ ಗುರು. ಏನೋ ಸಣ್ಣ ಸಣ್ಣ ಪೀಸ್ ಸಿಕ್ತಿಲ್ಲ. ಥ್ಯಾಂಕ್ಸ್ ಅಣ್ಣ. ಕೊಡ್ರಿ ಸಾಕಲ್ಲ. ಕುಡಿದ್ರಾ? ನಾನು ಏನು ಮಾಡೋಣ ಅಂತ ಲಾಸ್ಟಿಗೆ ಬೇಕಾದ್ರೆ ಕೇಳ್ತಾರೆ. ಇದೇನು ಟೇಸ್ಟ್ ಚೆನ್ನಾಗಿತ್ತು. ಬೋನ್ಲೆಸ್ ಅದು. ಮುಂದೆ ಬರ್ದ ಬೋನ್ಲೆಸ್ ಅಂತ. ಬೋನ್ಲೆಸ್ ಇದೆ. ಇದು ಗ್ರೇವಿ ಹೆಂಗಂತ ತಿಳ್ಕೊಂಡು ನೋಡ್ಕಿ ನಾವು ಮಾಡ್ಬೇಕಣ್ಣ ರೂಮಗೆ. ಊಟ ಮಾಡ್ಕೊಂಡು ನಾವು ಸ್ಟಾರ್ಟಿಂಗ್ ನಾನು ಮಂತೇಶ ಬಂದಿದ್ವಿ. ಏನು ಜನನೇ ಇಲ್ಲಪ್ಪ ಅನ್ಕೋತ ಹೋಗಿದ್ವಿ ನಾನು ಮಂತೇಶ ಕಡೆಗೆ. ಅವ್ರೆಂತಂದ್ರು, ಸರ್ ಒಳಗೆ ಹೋಗ್ರಿ ಅಂದ್ರು ಅವರು. ಫೈನಲಿ ಊಟ ಎಲ್ಲ ಆಯಿತು. ಇವಾಗ ಇದನ್ನ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಾರೆ.
ಪೇ ಮಾಡಿದ್ಯಾ? ಫೈನಲಿ ಊಟ ಎಲ್ಲ ಆಯ್ತು ನಮ್ಮದು. ಇವಾಗ ನಾವು ದುರಂಧರ್ ಮೂವಿಗೆ ಹೋಗ್ತಾ ಇದ್ದೀವಿ. ಸುಮಾರು ದಿವಸದಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ದುರಂಧರ್ ಮೂವಿಗೆ ಹೋಗೋಣ ಅಂತ, ಆಗ್ತಾ ಇರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಗುರು ಹೋಗೋದಾ? ಇದೇ ಗಾಡಿ.